ದೊಡ್ಡಮನೆ ಹುಡುಗನ ಚಿತ್ರಕ್ಕೆ ಆರಂಭಿಕ ವಿಘ್ನ. ಯಕ್ಕ ಚಿತ್ರದ ತಂಡದ ಬೌನ್ಸರ್ ಕಾರು ಮಹಿಳೆಗೆ ಟೀಕೆ. ದೊಡ್ಡಮನೆ ಹುಡುಗನ ಚಿತ್ರಕ್ಕೆ ಆರಂಭಿಕ ವಿಘ್ನ. ಯಕ್ಕ ಚಿತ್ರ ತಂಡದ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿ. ಗಂಭೀರವಾಗಿ ಗಾಯಗೊಂಡಿರುವಂತಹ ಮಹಿಳೆ ನಿಂಗಮ್ಮ. ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ಒಂದು ಘಟನೆ. ಡಿಕ್ಕಿ ಹೊಡೆದರೂ ಕೂಡ ತಿರುಗಿಯೂ ನೋಡದೆ ಹೊರಟಂತಹ ಚಿತ್ರತಂಡ. ಪ್ರಮೋಷನ್ ಖುಷಿಯಲ್ಲಿ ಮಾನವೀಯತೆಯನ್ನ ಮರೆತ್ರ ಈ ಒಂದು ಚಿತ್ರತಂಡ. ಯಕ್ಕ ಚಿತ್ರದ ಪ್ರಮೋಷನ್ಗಾಗಿ ಭೇಟಿಯನ್ನ ನೀಡಿದ ವೇಳೆ ಈ ಒಂದು ಅವಘಡ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆಯ ನಿವಾಸಿ ನಿಂಗಮ್ಮ ಸಿದ್ಧಗಂಗಾ ಮಠದ ಶಾಲೆಗೆ ಮಗನನ್ನ ಸೇರಿಸಲು ಬಂದಿದ್ದಂತಹ ನಿಂಗಮ್ಮ ಭಾನುವಾರದ ಕಾರಣ ಈ ಒಂದು ಮಠದಲ್ಲಿಯೇ ಉಳಿದಿದ್ದಂತಹ ನಿಂಗಮ್ಮ ಒಂದು ದೊಡ್ಡ ಅನಾಹುತ ಆಗಿದೆ. ಯಕ್ಕ ಚಿತ್ರದ ಈ ಒಂದು ಪ್ರಮೋಷನ್ಗೆ ಊರೂರು ತಿರುಗ್ತಾ ಇದ್ದಂತಹ ದೊಡ್ಡಮನೆ ಹುಡುಗನ ಟೀಮಿಂದ ಅಂದ್ರೆ ಆ ಒಂದು ಚಿತ್ರತಂಡದಿಂದ ಒಂದು ಅನಾಹುತ ಸಂಭವಿಸಿದೆ. ದೊಡ್ಡಮನೆ ಹುಡುಗನ ಚಿತ್ರಕ್ಕೆ ಈಗ ಆರಂಭಿಕವಾಗಿಯೇ ವಿಘ್ನ ಬರ್ತಾ ಇರುವಂತದ್ದು. ಯಕ್ಕ ಚಿತ್ರಕ್ಕಾಗಿ ಅವರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದು ಈಗ ಆಲ್ರೆಡಿ ಆ ವಿಚಾರವಾಗಿ ಪ್ರಮೋಷನ್ ಮಾಡಲಿಕ್ಕೆ ಊರೂರು ತಿರುಗ್ತಾ ಇದ್ದಾರೆ ದೊಡ್ಡಮನೆ ಹುಡುಗ. ಯಕ್ಕ ಚಿತ್ರದ ತಂಡದ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿಯನ್ನ ಹೊಡೆದಿರುವಂತಹ ಪರಿಣಾಮ ನಿಂಗಮ್ಮ ಅನ್ನುವಂಥವಳಿಗೆ ಗಾಯಗಳು ಕೂಡ ಆಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಿಂಗಮ್ಮ ಅಂತ ಹೇಳಿ ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ಒಂದು ಘಟನೆ ನಡೆದಿದೆ. ತಿರುಗಿ ಕೂಡ ನೋಡ್ಲಿಲ್ಲ. ಡಿಕ್ಕಿ ಹೊಡೆದ ಮೇಲೆ ಇಗ್ನೋರ್ ಮಾಡಿ ಹೋಗಿರುವಂತಹ ಈ ಒಂದು ಚಿತ್ರತಂಡ. ಜನಸಾಮಾನ್ಯರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಡಿಕ್ಕಿ ಹೊಡೆದ್ರು ಕೂಡ ತಿರುಗಿ ನೋಡದೆ ಹೋಗ್ತಾ ಇದ್ದಂತಹ ಚಿತ್ರತಂಡ. ಪ್ರಮೋಷನ್ ಖುಷಿಯಲ್ಲಿ ಮಾನವೀಯತೆ ಅನ್ನೋದನ್ನೇ ಮರೆತು ಬಿಟ್ರ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತದ್ದು. ಯಕ್ಕ ಚಿತ್ರದ ಪ್ರಮೋಷನ್ಗಾಗಿ ಭೇಟಿಯನ್ನ ನೀಡಿದ ವೇಳೆ ಈ ಒಂದು ಅವಘಡ ಸಂಭವಿಸಿದ್ದು. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆಯ ನಿವಾಸಿ ನಿಂಗಮ್ಮ ಸಿದ್ಧಗಂಗಾ ಮಠದ ಶಾಲೆಗೆ ಮಗುವನ್ನ ಸೇರಿಸಲು ಬಂದಿದ್ದಂತಹ ನಿಂಗಮ್ಮ ಭಾನುವಾರದ ಕಾರಣ ಆ ಒಂದು ಮಠದಲ್ಲಿಯೇ ಉಳಿದುಕೊಂಡಿದ್ದಂತಹ ನಿಂಗಮ್ಮನ ಕಾಲಿಗೆ ಸರಿಯಾದ ಏಟು ಬಿದ್ದಿದೆ. ಯಕ್ಕ ಚಿತ್ರದ ಪ್ರಮೋಷನ್ಗೆ ಓಡಾಡುವಂತಹ ಖುಷಿಯಲ್ಲಿ ಮಾಡಬಾರದ ಕೆಲಸ ಮಾಡ್ಬಿಟ್ರ ಎನ್ನುವಂತಹ ಪ್ರಶ್ನೆಗೆ ಜನಸಾಮಾನ್ಯರಲ್ಲಿ ಮೂಡಿದೆ. ಏನೇ ಆದ್ರೂ ಕೂಡ ಯಕ್ಕ ಚಿತ್ರದ ಪ್ರಮೋಷನ್ಗಾಗಿ ಖುಷಿ ಹಿಮ್ಮಡಿಯಾಗಿ ಜಾಸ್ತಿ ಖುಷಿಯಲ್ಲಿ ಈ ಎಲ್ಲ ಅಪಚಿತಿಗಳು ಹಾಕಿದೆ. ಒಂದೆರಡು ನಿಮಿಷ ಗಾಡಿ ನಿಲ್ಲಿಸಿ ಏನಾಯ್ತು ಎತ್ತ ಅಂತ ಚಿತ್ರತಂಡ ಕೇಳಿದ್ರೆ ಏನಾಗ್ತಾ ಇರ್ಲಿಲ್ಲ. ಮಾನವೀಯತೆ ಅನ್ನೋದು ಇನ್ನೂ ಬದುಕಿರ್ತಿತ್ತು. ಏನಿಲ್ಲ ಸರ್, ಸುಮ್ಮನೆ ಬೇರೆಯವ್ರಿಗೆ ಬಂದಿದ್ರಲ್ಲ ಅವ್ರು ನೋಡಕ್ಕಂತ ಹೋಗಿದ್ವಿ. ಅವ್ರ ಮುಂದೆ ಏರಿದ್ರಿ ಅಭಿಮಾನಿಗಳು. ಇಂದು ಅವರು ಹೋಮ್ ಗಾರ್ಡ್ಸ್ ಏನಂತಾರಲ್ಲ ಸರ್, ಬಾಡಿ ಗಾರ್ಡ್ಸ್ ಬಂದು ಗುದ್ದಾರ ಸರ್. ಹಂಗೆ ತಿರುಗಿ ನೋಡಿಲ್ಲ, ಹಂಗೆ ಹೋಗ್ಯಾರ. ಏನ್ರಲ್ಲಿ ಗೊತ್ತಿದ್ದು? ಕಾರ್ನಾಗ ಸರ್. ಎಲ್ಲಿ ಹಂಗಾಗಿದ್ದು? ಅಲ್ಲಿ ಸಿದ್ಧಗಂಗೆ ಮಠದಾಗ. ನೀವೇನಕ್ಕೆ ಬಂದಿದ್ವಿ ಅಲ್ಲಿಗೆ? ನಾವು ನಮ್ಮ ಹುಡುಗನ ಅಡ್ಮಿಟ್ ಮಾಡಕ್ಕೆ ಬಂದಿದ್ದೀವಿ ಸರ್. ಎಷ್ಟೊತ್ತಿಗೆ ಹಿಂಗಾಗಿದ್ದು? 4 ಗಂಟೆಗೆ ಸರ್. ಗುದ್ದದವರು ಏನು ಏಟಾಯ್ತಾ ನಿಮಗೆ? ಇಲ್ಲ ಸರ್, ಬಾಗಿಲು ಕಟ್ಟಾಗಿ ಸರ್. ಹಂಗೆ ಬಿದ್ದೀನಿ ಬಲಗಡೆ. ಅವ್ರೇನು ಇಳಿದೇನು ನೋಡ್ಲಿಲ್ವ ನಿಮಗೆ? ಇಳಿದು ನೋಡಿಲ್ಲ, ಏನು ನೋಡಿಲ್ಲ ಸರ್. ಹಂಗೆ ಹೋಗ್ಯಾರ ಅವರು. ಇದುವರೆಗೂ ಯಾರೇನು ಬಂದು ಮಾತಾಡ್ತಾರೆ? ಯಾರು ಬಂದಿಲ್ಲ, ಮಾತಾಡಿಸಿಲ್ಲ. ನಿಮಗೆ ಸುಮಾರು ಜನ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ ಅವರು ಗೆದ್ದಿರೋರಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಬಟ್ ತುಮಕೂರಿನಾಗ ಯಾವಾಗಲೂ ಬಂದಾಗ ಮೊದಲು ಇಲ್ಲಿ ಮಟ್ಟಿಗೆ ಬಂದ್ಬಿಟ್ಟು ಇಲ್ಲಿ ಆಶೀರ್ವಾದ ತೊಗೊಂಡು ಹೋಗೋದು ಸುಮಾರು ದಿವಸ ಆಗಿತ್ತು. ಆ್ಯಂಡ್ ಇಲ್ಲಿ ಬಂದಾಗೆಲ್ಲ ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಓದ್ತಿರೋ ಮಕ್ಕಳನ್ನ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ನಡೀತಿರೋ ಕೆಲಸದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು. ಯಾವಾಗಲೂ ನೆನೆಸ್ಕೊಂಡು ಶಿವಕುಮಾರ್ ಸರ್ ಇವತ್ತು ಇದು ಭಾಳ ಸಂತೋಷ ಆಯಿತು. ಇಲ್ಲಿ ಆಶೀರ್ವಾದ ತೊಗೊಂಡು ನಾವು ಮುಂದಿನ ಅಯ್ಯೋ ಪ್ರತಿ ಸತಿ ಬಂದಾಗಲೂ ಇಲ್ಲಿ ತುಂಬ ಸಂತೋಷ ಆಗುತ್ತೆ. ನಾನು ಹೇಳ್ದಂಗೆ ಇಲ್ಲಿ ನನಗೆ ಮಕ್ಕಳನ್ನ ತುಂಬ ಇಷ್ಟ. ಆ್ಯಂಡ್ ಇಲ್ಲಿ ಅವ್ರು ಮಾಡ್ತಿರೋ ಕೆಲಸದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು. ಆ್ಯಂಡ್ ಇಲ್ಲಿ ಬಂದಾಗ ಆ ಮಕ್ಕಳು ನೋಡಿ ಅವ್ರ ಕಿಚ್ಚಾಟ, ಅವ್ರ ಆಟಗಳು ನೋಡಿದ್ರೆ ಸ್ವಲ್ಪ ಸಂತೋಷ ಆಗುತ್ತೆ. ಆ್ಯಂಡ್ ಇಲ್ಲಿ ಸ್ವಾಮಿಗಳ ಆಶೀರ್ವಾದ ತೊಗೊಂಡು ನಾವು ಮುಂದಿನ ಕಾರ್ಯಕ್ರಮ
ಸರ್ಪ್ರೈಸ್ ನಮಗೆ. ತುಮಕೂರು ವಿದ್ಯಾವಾಣಿ ಕಾಲೇಜಲ್ಲಿ ಕಾಲೇಜ್ ಅಟೆಂಡ್ ಮಾಡಕ್ ಬಂದೆ. ಎಸ್, ಸಿನಿಮಾ ಪ್ರಮೋಷನ್ಗಾಗಿ ಊರೂರು ತಿರುಗುವಂತಹ ಪರಿಸ್ಥಿತಿ ಬರುತ್ತೆ. ಸಿನಿಮಾ ಪ್ರಮೋಷನ್ಗಾಗಿ ಎಲ್ಲರೂ ಕೂಡ ಚಿತ್ರತಂಡವನ್ನ ಹಿಡಿದು ಎಲ್ಲರೂ ಕೂಡ ನಟ ನಟಿಯರು ಎಲ್ಲರೂ ಕೂಡ ಪ್ರಮೋಷನ್ಗಾಗಿ ಹೋಗ್ತಾ ಇರಬೇಕು. ಆದರೆ ಸ್ವಲ್ಪ ಗಾಡಿಯನ್ನು ನೋಡ್ಕೊಂಡು ಓಡಿಸ್ಬೇಕು. ಬೌನ್ಸರ್ ಆಗಿರಲಿ ಬೇರೆ ಯಾರೇ ಆಗಿದ್ರು ಕೂಡ ಯಾವುದೇ ಕಾರಣಕ್ಕೂ ಮಾನವೀಯತೆ ಅನ್ನೋದು ಇರುತ್ತಲ್ಲ, ಅದನ್ನ ಮರಿಬಾರ್ದು. ಈ ಎಷ್ಟೇ ಖುಷಿ ಸಂಭ್ರಮ ತಲೆ ಮೇಲ್ ತಲೆ ಬಿದ್ದಿದ್ರು ಕೂಡ ಮಾನವೀಯತೆ ಅನ್ನೋದು ಮರೆತರೆ ಹಿಂಗೆ ಆಗುವಂಥದ್ದು. ಆಕೆ ಪಾಪ ಬಡ ಹೆಂಗಸು, ಆ ಹೆಂಗಸಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನಿಮ್ಮ ಖುಷಿಗೆ ಅವಳನ್ನ ಈ ರೀತಿಯಾಗಿ ನಿಲ್ಲಿಸೋದು ಸರಿಯಾ? ಪ್ರಶ್ನೆ ಈಗ ಎದ್ದಿರುವಂಥದ್ದು. ಹಾಗೆ ನಿಮಗೆ ಅಪಾರವಾಗಿರುವಂತಹ ಅಭಿಮಾನಿಗಳ ವರ್ಗವೇ ಇದೆ. ಸೊ ಅವರು ಕೂಡ ನಿಮ್ಮನ್ನು ಅನುಸರಿಸಬಾರದು ಅನ್ನೋದೇ ನಮ್ಮ ಕಳಕಳಿ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.